ಸಕಲೇಶಪುರ ಬಸ್ ನಿಲ್ದಾಣ ಅಸ್ವಚ್ಛತೆಯ ತಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಕಲೇಶಪುರ ಬಸ್ ನಿಲ್ದಾಣ ಅಸ್ವಚ್ಛತೆಯ ತಾಣವಾಗಿದೆ. ಗಬ್ಬು ನಾರ್ತಾ ಇದೆ ಸಾರ್ವಜನಿಕರ ಶೌಚಾಲಯ. ಬಸ್ ನಿಲ್ದಾಣ ಅವ್ಯವಸ್ಥೆ ಕಣ್ಣಿಗೆ ರಾಚಿದಂತಿದೆ. ರಾಶಿ ರಾಶಿ ಕಸ ಕಂಡರೂ ಕೂಡ ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರಿಗೆ ರಸ್ತೆ ಬದಿ ಜಾಗವೇ ಈಗ ಶೌಚಾಲಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಇನ್ನು ಸಕಲೇಶಪುರ ಬಸ್ ನಿಲ್ದಾಣವು ಸ್ವಚ್ಛತೆಯನ್ನೇ ಕಾಣದೆ ಗಬ್ಬು ನಾರ್ತಾ ಇದೆ. ಬಸ್ ನಿಲ್ದಾಣದ ತುಂಬಾ ಅವ್ಯವಸ್ಥೆ ಕಣ್ಣಿಗೆ ರಾಚುವಂತಿದೆ. ಶೌಚಾಲಯದಲ್ಲಿ ಪ್ರಯಾಣಿಕರು ಬೇಕಾಬಿಟ್ಟಿ ಹಣವನ್ನ ವಸೂಲಿ ಮಾಡ್ತಾ ಇದ್ದು ಸಾರ್ವಜನಿಕರು ಬಯಲನ್ನೇ ಶೌಚಾಲಯವನ್ನಾಗಿ ಮಾಡಿಕೊಂಡಿದ್ದಾರೆ. ಏನು ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ಇವರಿಗೆ ಜವಾಬ್ದಾರಿಯೇ ಇಲ್ಲ ಎಂಬ ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು. ಏನು ಸಕಲೇಶಪುರದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಅನ್ನೋದೇ ಮಾಯವಾಗಿರುವಂತದ್ದು. ಅಲ್ಲಲ್ಲಿ ಕಸ ಬಿದ್ದಿದೆ. ರಾಶಿ ರಾಶಿ ಕಸ ಇದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸ್ವಚ್ಛತೆ ಅನ್ನೋದೇ ಇಲ್ಲ, ಸ್ವಚ್ಛತೆ ಅನ್ನೋದೇ ಮಾಯವಾಗಿರುವಂತದ್ದು. ಒಂದು ರೀತಿಯಾಗಿ ಬಸ್ ನಿಲ್ದಾಣ ಗಬ್ಬು ನಾರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಪ್ರಯಾಣಿಕರು ಬೇಕಾಬಿಟ್ಟಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣದ ತುಂಬಾ ಅವ್ಯವಸ್ಥೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳು ಕಣ್ಣಿದ್ದು ಕೂಡರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ಅಂತ ಸಾರ್ವಜನಿಕರು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಏನು ಶೌಚಾಲಯವನ್ನ ಬಿಟ್ಟು ಹೊರಗಡೆ ಶೌಚಾಲಯವನ್ನಾಗಿ ಮಾಡ್ಕೊಂಡಿದ್ದಾರೆ ಬಯಲನ್ನೇ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಏನು ಸಕಲೇಶಪುರ ತಾಲೂಕು ಮಟ್ಟದ ಬಸ್ ನಿಲ್ದಾಣದಲ್ಲಿಯೇ ಅವ್ಯವಸ್ಥೆ ಆಗರವಾಗಿದೆ. ಮಲೆನಾಡಿನ ಕೇಂದ್ರವಾಗಿರುವಂತಹ ಸಕಲೇಶಪುರ ತಾಲೂಕು ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇದೇ ಬಸ್ ನಿಲ್ದಾಣದ ಮೂಲಕ ಓಡಾಡಬೇಕು. ಅಧಿಕಾರಿಗಳ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಯಾವ ಅಧಿಕಾರಿಗಳು. ಸಕಲೇಶಪುರ ಶಾಸಕರ ಇತ್ತ ಗಮನ ಹರಿಸಿ ನಿಮ್ಮದೇ ಊರಿನಲ್ಲಿ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ಒಮ್ಮೆ ಗಮನಿಸಿ ಅಂತ ಈಗ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಏನು ಸಕಲೇಶಪುರ ಬಸ್ ನಿಲ್ದಾಣ
ಅವ್ಯವಸ್ಥೆಯ ತಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈಗ ಸಕಲೇಶಪುರ ಬಸ್ ನಿಲ್ದಾಣ ಗಬ್ಬೆದ್ದು ನಾರ್ತಾ ಇದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ರಚನಾ, ಈ ಸುದ್ದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಲೂರು ತಾಲೂಕಿನಲ್ಲಿ ಬಸ್ ನಿಲ್ದಾಣದ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ ನಲ್ಲೇ ಕೂಡ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ್ದು. ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ಈಗ ಮುಂದುವರೆದಂತೆ ಹಾಸನ ಜಿಲ್ಲೆಯ ಸಕಲೇಶಪುರ ಬಸ್ ನಿಲ್ದಾಣದಲ್ಲಿ ವಾತಾವರಣ ಯಾವ ತರ ಇದೆ ಅಂತ ಅಂದ್ರೆ ತುಂಬಾ ಗಬ್ಬು ನಾರ್ತಾ ಇದೆ. ಈಗಿರುವಂತ ಶೌಚಾಲಯ ಅಂತೂ ತುಂಬಾ ಅಸಹ್ಯವಾಗಿ ಕಾಣುತ್ತೆ. ಮುಖಕ್ಕೆ ರಾಚೋ ತರ ಸ್ಮೆಲ್ ಬರ್ತಾ ಇದೆ. ಜೊತೆಗೆ ಅಲ್ಲಿರುವಂತ ಏನು ಸಿಬ್ಬಂದಿ ಇದ್ದಾರೆ ಅವರು ಜನರಿಂದ ಅಂದ್ರೆ ಪ್ರಯಾಣಿಕರಿಂದ ಇರ್ಬೋದು, ಸಾರ್ವಜನಿಕರಿಂದ ಇರ್ಬೋದು, ಬೇಕಾಬಿಟ್ಟಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅವರಿಗೆ ಮನಸೋಚ್ಚಿ ಹಣವನ್ನ ವಸೂಲಿ ಮಾಡುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬಸ್ ನಿಲ್ದಾಣದಲ್ಲಿ ನೋಡೋದೇ ಆದ್ರೆ ಅಲ್ಲಿ ಯಾವ ರೀತಿ ಇದೆ, ಕಸ ಮತ್ತೆ ಅಲ್ಲಿನ ಪ್ಲಾಸ್ಟಿಕ್ ಕಸಗಳು ತುಂಬಾ ರಾಶಿ ರಾಶಿಯಾಗಿ ಬಿದ್ದಿದೆ. ಅದನ್ನ ನೋಡು ಕೂಡ ಅಲ್ಲಿರುವಂತಹ ಸಿಬ್ಬಂದಿ ಇರ್ಬೋದು, ಏನು ಬಸ್ ನಿಲ್ದಾಣದ ಅಧಿಕಾರಿ ಇರ್ಬೋದು, ಕಣ್ಣಿಗೆ ಕಾಣದಂತೆ ಓಡಾಡ್ತಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ರಚನಾ, ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಏನಂದ್ರೆ ಸಕಲೇಶಪುರ ಮತ್ತೆ ಏನ್ ಹಾಸನ ಇದೆ ಅದ್ರ ಮಧ್ಯೆ ಇರುವಂತ ಜಾಗ ಬೆಂಗಳೂರಲ್ಲಿ ಹೋಗುವಂತ ಜಾಗ ಆಗಿರೋದ್ರಿಂದ ಪ್ರತಿದಿನ ಸಾವಿರಾರು ಜನ ಪ್ರಯಾಣಿಕರು ಇದೇ ಬಸ್ ನಿಲ್ದಾಣದ ಮೂಲಕ ಅದು ಹೋಗ್ಬೇಕಾಗುತ್ತೆ. ಮತ್ತೆ ನೂರಾರು ಬಸ್ಗಳು ಕೂಡ ಇದೇ ಬಸ್ ನಿಲ್ದಾಣಕ್ಕೆ ಬಂದು ಅವರಲ್ಲಿ ನಿಲ್ಲಿಸಿ ಹೋಗ್ಬೇಕಾಗುತ್ತೆ. ಅಷ್ಟಿದ್ರು ಕೂಡ ಅಲ್ಲೆಲ್ಲೋ ಸಿಬ್ಬಂದಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಅಥವಾ ಗಮನ ಹರಿಸಿ ಕೂಡ ಅವರ ಅಸಡ್ಡೆ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಕಾಣ್ಬರುತ್ತೆ. ರಚನಾ, ಯೋಗೇಶ್, ಇನ್ನೊಂದೇನು ಅಂದ್ರೆ ಈಗ ಸಾವಿರಾರು ಜನ ದಿನನಿತ್ಯ ಇದೇ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಈ ಅವ್ಯವಸ್ಥೆಯನ್ನೆಲ್ಲ ಕಂಡು ಅಂತ? ಆ ಪ್ರಯಾಣಿಕರನ್ನ ವಿಚಾರಿಸಿದಾಗ ಅವ್ರು ಹೇಳೋದು ಒಂದೇ ಮಾತು, ಇದು ಸರ್ವೇ ಸಾಮಾನ್ಯವಾಗಿದೆ, ತುಂಬಾ ವರ್ಷಗಳಿಂದ ಇದೇ ತರ ಇದೆ. ನಾವುಗಳು ಹೇಳಿದ್ರು ಕೂಡ ಇಲ್ಲಿ ಯಾರು ಸ್ವಚ್ಛ ಮಾಡುವಂತ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ಕೂಡ ಮಾಡ್ತಾ ಇದಾರೆ. ಜೊತೆಗೆ ಅಲ್ಲಿ ಇರುವಂತ ಕಸದ ತೊಟ್ಟಿಗಳ ದೃಶ್ಯವನ್ನ ನೋಡಿದ್ರೆ ನೊಣಗಳು ಕೂತು, ಆ ಕಸದ ತೊಟ್ಟಿಯಲ್ಲಿ ನೊಣಗಳು ಕೂತು ಅದ್ರ ಪ್ರಯಾಣಿಕರ ಮೇಲೆಲ್ಲ ಕೂರ್ತಾ ಇದಾವೆ ಸೊಳ್ಳೆಗಳು. ಆ ಪರಿಸ್ಥಿತಿ ಇದ್ರು ಕೂಡ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಕೂಡ ಸಾರ್ವಜನಿಕರ ಪ್ರಶ್ನೆ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಸಕಲೇಶಪುರ ಬಸ್ ನಿಲ್ದಾಣ ಗಬ್ಬೆದ್ದು ನಾರ್ತಾ ಇದೆ. ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರಯಾಣಿಕರು ಕೂಡ ಈಗ ಒಂದು ರೀತಿಯಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ದಿನನಿತ್ಯ ಸಾವಿರಾರು ಜನ ಬಂದು ಓಡಾಡುವಂತಹ ಜಾಗ ಇದು. ಇಲ್ಲಿ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ಅದನ್ನ ನೋಡ್ಕೊಂಡು ಯಾವ ರೀತಿಯಾಗಿ ಅಧಿಕಾರಿಗಳಿದ್ದಾರೆ ಕೂಡ್ರಂತೆ ವರ್ತನೆ ಮಾಡ್ತಾ ಇದ್ದಾರ ಸಿಬ್ಬಂದಿಗಳು, ಅಧಿಕಾರಿಗಳು, ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಆದಷ್ಟು ಬೇಗ ಅನ್ನೋದು ಒಂದು ಪ್ರಯಾಣಿಕರ ಒತ್ತಾಯ ಕೂಡ ಹೌದು. ಹೋಗೋ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಹೋಗೋ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಹೋಗೋ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. ಹೋಗೋ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ.
ನಿಂತಿರುತ್ತೆ ನೋಡಿ. ಪೂರ್ವ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಪೂರ್ವ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಪೂರ್ವ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಪೂರ್ವ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಪೂರ್ವ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಣ ಸೊ ಇವ್ರ ಲೈನ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ ಈ ಸಕಲೇಶಪುರ ಬಸ್ ನಿಲ್ದಾಣದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಪ್ರಯಾಣಿಕರಿಗೆ ದಿನನಿತ್ಯ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಕೂಡ ಈಗ ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಪ್ರಾಬ್ಲಮ್ಗಳಿದೆ ಸರ್ ನಿಮ್ಮ ಗಮನಕ್ಕೆ ಬಂದಿರೋದಾದ್ರೆ? ಅದು ಮೊದಲನೇ ಬಾರಿಗೆ ಹೊಸ ಬಸ್ ನಿಲ್ದಾಣ, ಅದು ಆ ನಿಲ್ದಾಣ ಮಾಡುವಂತ ಜಾಗನೇ ಅಲ್ಲ. ಅದ್ರಲ್ಲಿ ಮಾಡ್ಬಿಟ್ಟಿದ್ದಾರೆ. ಯಾವ ಇಂಜಿನಿಯರ್ ಸ್ಕೆಚ್ ಅಂತ ಗೊತ್ತಿಲ್ಲ. ಅಲ್ಲಿ ಶೌಚಾಲಯದ ಗುಂಡಿ ತುಂಬಿದ್ರೆ ಕೆಳಗಡೆ ಒಂದ್ ದೊಡ್ಡ ಕೆರೆ ಇದೆ, ಅದು ವಾಯುವ್ಯ ಕೆಲವು ಹೋಗ್ತಾರೆ ಸಂಜೆ ಟೈಮಲ್ಲಿ. ಅದಕ್ಕೆ ಪುರಸಭೆ ಲಕ್ಷಗಟ್ಟಲೆ ವರ್ಷ ಖರ್ಚು ಮಾಡ್ತಿದೆ. ಆ ಪಿಟ್ಟು ತುಂಬಿದ್ರೆ ಸಂಪೂರ್ಣವಾಗಿ ಅಲ್ಲಿಗೆ ಹೋಗುತ್ತೆ ನೀರು. ಇವರು ಅಷ್ಟೊತ್ತಿಗೆ ಸಕ್ಕಿಂಗ್ ಮಿಷನ್ ಅಲ್ಲಿ ಇವರು ರಿಮೂವ್ ಮಾಡ್ಬೇಕು. ಇವ್ರು ಲೀಕೇಜ್ ಆಗಿ ನಾವು ಸಂಘಟನೆಯವರು ಅವರಿಗೆ ದೂರ್ ಕೊಟ್ಟಾಗ ಅವಾಗ ಸಕ್ಕಿಂಗ್ ಮಿಷನ್ ಅಲ್ಲಿ ಬರುತ್ತೆ ಹೊರತು ಎಲ್ಲವೂ ಅಲ್ಲಿಗೆ ಹೋಗ್ತಿದೆ. ಒಂದು ಅವೈಜ್ಞಾನಿಕವಾಗಿ ಮಾಡಿರೋಂತ ವ್ಯವಸ್ಥೆ ಅದು. ಎರಡನೇದು ಶೌಚಾಲಯದು ಅಷ್ಟೇ, ಒಂದು ಹೈಟೆಕ್ ಶೌಚಾಲಯ ಅಲ್ಲ, ಒಂದು ಪಬ್ಲಿಕ್ ಅಲ್ಲಿ ಒಂದು ರೋಡ್ ಸೈಡ್ ಅಲ್ಲಿ ಮಾಡಿರ್ತಾರಲ್ಲ ಆ ತರ ಇದೆ. ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ನಾವು ಹೇಳಿದಾಗ ಅದು ನಮಗ್ ಬರಲ್ಲ ಅವ್ರಿಗೆ ಬರುತ್ತೆ ಅಂತಾರೆ, ಅವ್ರು ಕೇಳಿದಾಗ ನಮಗ್ ಬರಲ್ಲ ಸರ್ ಪುರಸಭೆ ಬರುತ್ತೆ ಅಂತಾರೆ. ಆ ಬಸ್ ಸ್ಟ್ಯಾಂಡ್ ಯಾರಿಗೂ ನಮಗೆ ಗೊತ್ತಿಲ್ಲ. ಇನ್ನೊಂದ್ ಏನಂತಂದ್ರೆ ಆ ಬಸ್ ನಿಲ್ದಾಣದ ಒಳಗಡೆ ಧೂಮಪಾನ ಗುಡ್ಕಗಳು ಸಿಕ್ಕಾಪಟ್ಟೆ, ವಿದ್ಯಾರ್ಥಿಗಳು ನಿಲ್ಲಂಗಿಲ್ಲ, ಅಲ್ಲಲ್ಲೇ ಹೋಗಿತಾರೆ, ಸೀಟ್ ಮೇಲೆ ಹೋಗಿತಾರೆ, ಎಲ್ ಬೇಕು ಕೆಟ್ಟದಾಗ ಹೋಗಿತಾರೆ, ಬಸ್ ಮೇಲೆ ಹೋಗಿತಾರೆ. ಇದನ್ನ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಅದನ್ನ ಏನೂ ಮಾಡಕ್ಕಾಗಿಲ್ಲ ಅವ್ರಿಗೆ. ಇಷ್ಟು ದೂರ ಅಂತ ಇರುತ್ತೆ ಬಸ್ ನಿಲ್ದಾಣ ದೂರ, ಬಿಡಿ ಸಿಗರೇಟ್ಗಳು ಮಾರಬಾರ್ದು, ಗುಟ್ಕಾ ಮಾರಬಾರ್ದು ಅಂತ. ಅದನ್ನು ಗಮನಕ್ಕೆ ತಗೊಂಡೆ, ಅದನ್ನು ಅವ್ರು ಮಾಡಿಲ್ಲ. ಮತ್ತೆ ಬಸ್ ನ ಎಂಟ್ರೆನ್ಸ್ ಹೋಗೋ ಜಾಗ ಬರೋ ಜಾಗ ತುಂಬಾ ಗುಂಡಿ ಬಿದ್ದಿದೆ. ಹೊಸ ಬಸ್ಗಳು ಬರ್ತವೆ, ಫುಲ್ ಪಲ್ಟೆ ಹಂಗ್ ಬರ್ತವೆ. ಅದನ್ನ ಕಾಂಕ್ರೀಟ್ ಹಾಕಿ ಅಂತ ಹೇಳಿದ್ರೆ ಸರ್ ಕಾಂಕ್ರೀಟ್ ಹಾಕಿ ನಮ್ಗೆ ದುಡ್ಡಿಲ್ಲ, ವೆಡ್ ಮಿಕ್ಸ್ ಹಾಕ್ತೀನಿ. ವೆಡ್ ಮಿಕ್ಸ್ ಅಂದ್ರೆ ಜಲ್ಲಿ ಪುಡಿ ಹಾಕ್ತಿವಿ ಅಂತ. ಆ ಜಲ್ಲಿ ಪುಡಿ ಎಷ್ಟು ದಿನ ನಿಲ್ಲುತ್ತೆ? ಫುಲ್ ವ್ಯವಸ್ಥೆ ಹಾಳಾಗಿದೆ. ಸಂಬಂಧಪಟ್ಟ KSRTC ಅಧಿಕಾರಿಗಳು ಇದ್ರ ಗಮನ ಹರಿಸ್ಬೇಕು. ಇಲ್ದಿರ ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಹೋರಾಟ ಮಾಡಕ್ಕೂ ನಾವು ರೆಡಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ ಧನ್ಯವಾದ ಸರ್ ಮಾತನಾಡಿದಕ್ಕೆ ಇಷ್ಟೊತ್ತು. ಸರಿ, ನಮಸ್ಕಾರ. ಏನೋ ಸಕಲೇಶಪುರ ಬಸ್ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಣ, ರಮೇಶ್ ಪೂಜಾರಿ ಅವರು
ಅಲ್ಲಿ ಏನ್ ಸಮಸ್ಯೆಗಳಿದೆ ಅದನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲರೂ ಕೂಡ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನ್ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ಮುಖಾಂತರ ಇವರಿಗೆ ಒಂದು ಎಚ್ಚರಿಕೆಯನ್ನ ನೀಡಬೇಕಾಗುತ್ತೆ, ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಸದ್ಯಕ್ಕೆ ನೀಡಿದ್ದಾರೆ. ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ. 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 ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ.
ಒಂದರಲ್ಲಿ ನಿಂತಿರುತ್ತೆ ನೋಡಿ. ಹೋಗ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಹೋಗ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಹೋಗ ಪ್ರಯಾಣಿಕರಿಗೆ 687 ವಾಹನ ಸಂಖ್ಯೆ ಪ್ಲಾಟ್ಫಾರ್ಮ್ 1ರಲ್ಲಿ ನಿಂತಿರುತ್ತೆ ನೋಡಿ. ಏನು ಸಕಲೇಶ್ಪುರ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇಲ್ಲಿ ಸ್ವಚ್ಛತೆಯ ಸಮಸ್ಯೆ ಇದೆ, ಶೌಚಾಲಯದ ಸಮಸ್ಯೆ ಇದೆ, ಬಹಳಷ್ಟು ಸಮಸ್ಯೆಗಳಿದೆ. ಆದ್ರೂ ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಡಿವಿಷನ್ ಡಿಸಿ ಇರ್ಬೋದು, ಶಾಸಕರು ಇರ್ಬೋದು, ಅಂದ್ರೆ ಸಿಮೆಂಟ್ ಮಂಜು ಎಲ್ಲರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೋ, ಆದ್ರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ, ಯಾರು ಕರೆಗಳನ್ನ ಸ್ವೀಕರಿಸ್ತಾ ಇಲ್ಲ. ಸೊ ಆದ್ರೆ ಇಲ್ಲಿ ಏನು ಸಕಲೇಶ್ಪುರ ಬಸ್ ನಿಲ್ದಾಣದ ಅವ್ಯವಸ್ಥೆಯನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಕಸ ಎಷ್ಟರ ಮಟ್ಟಿಗೆ ರಾಶಿ ರಾಶಿ ಕಸ ಬಿದ್ದಿದೆ, ಸ್ವಚ್ಛತೆ ಇಲ್ಲ, ಜೊತೆಗೆ ಶೌಚಾಲಯದ ಸಮಸ್ಯೆಗಳು ಕೂಡ ಬಹಳಷ್ಟಿದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಹೆಸರಿಗಷ್ಟೇ ಎಲ್ಲ ಇದೆ, ಬಟ್ ಯಾವುದೇ ರೀತಿಯ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ಅವರು ಕೂಡ ಹೇಳ್ತಾ ಇರುವಂತದ್ದು, ಯಾವ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಅಧಿಕಾರಿಗಳು ಬಂದು ನೋಡೋದಿಲ್ಲ, ಸ್ಪಂದಿಸೋದಿಲ್ಲ. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಇದರ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದ ತಾಲೂಕು ಅಧ್ಯಕ್ಷರಾದಂತಹ ರಮೇಶ್ ಪೂಜಾರಿ ಅವರು ಕೂಡ ಹೇಳಿರುವಂತದ್ದು. ಮುಂದಿನ ದಿನಗಳಲ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಅಂತ ಕಾದು ನೋಡೋಣ.